ಅಶೋಕ ನಿನ್ಗುವೆ, ಅಶ್ವಥ್ ನಾರಾಯಣ ನಿನ್ಗುವೆ, ನಾವೆಲ್ಲ ಸೂದ್ರರು. ಯತ್ನಾಳ್ ನಿಮ್ಗುವೆ, ನೀವೆಲ್ಲ ಸೂದ್ರರು, ನಾವೆಲ್ಲ ಸೂದ್ರರು. ರಿಸರ್ವೇಶನ್ ಅಪ್ಲೈ ಆಗ್ತದೆ ಇಲ್ವೋ? ಸೂತ್ರನ ಇಲ್ವೋ? ಸೂತ್ರ ಅದಕ್ಕೆ ನಾವು ರಿಸರ್ವೇಶನ್ ಸೂತ್ರ. ಪರಮೇಶ್ವರ್ ಒಪ್ಕೊಂಡಂಗಿದ್ರೆ ಎಲ್ಲ ಸೇರ್ಕೊಂಡ್ಬಿಡೋಣ. ನಾವೆಲ್ಲ ಒಪ್ಕೊಂಡೇ ಮಾತಾಡೋದು. ಆಯ್ತು, ನಾವೆಲ್ಲ ಸೂದ್ರರು ಅಂತ ಅನ್ನೋದೇ ಒಪ್ಕೊಂಡೇ ಮಾತಾಡೋದು. ನಾವೆಲ್ಲ ಸೂದ್ರರು. ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು. ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳಿದಾವಲ್ಲ ಇವೆಲ್ಲ ಸರಿ ಇಲ್ಲ. ಅದಕ್ಕೆ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳಿದ್ರು ಹೇಳಿ? ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ. ಪ್ರತಿಯೊಬ್ಬರ ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ. ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪಮಾನವರಾಗ್ಬಿಡ್ತಾರೆ. ಅದಕ್ಕಿಂತ ಕನಕದಾಸರು ಕುವೆಂಪು ಅವರು ಹೇಳಿದ್ದು. ಕನಕದಾಸರು ಹೇಳೋರು. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ರು ಗೊತ್ತಾ? ಇವನಾರವ ಎನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ. ನಿನಗೆ ಕನಕದಾಸರು ಏನ್ ಹೇಳಿದ್ರು ಗೊತ್ತಾ? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯವರು ಬಲ್ಲಿರ ಬಲ್ಲಿರ ಬಲ್ಲಿರ. ಅದು ನಿಮ್ಗೆ ಹೇಳಿದ್ ಸರ್, ಅದು ನಿಮ್ಗೆ ಹೇಳಿದ್ರು. ಅಹಿಂದ ಎಲ್ಲ ಮಾಡ್ತಾ ಇದ್ದೀರಲ್ಲ, ಅದು ನಿಮ್ಗೆ ಹೇಳಿದ್ದವರು ಮಾಡಬೇಡಿ ಅಂತ. ಈಗ ಈ ಜಾತಿ ರಹಿತವಾದಂತ ಸಮಾಜ ಆಗ್ಬೇಕು ಅಂತ ಕನಕದಾಸರು ಹೇಳಿದ್ರು. ಎಲ್ಲ ದಾರ್ಶನಿಕರು ಹೇಳಿರೋದು, ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು. ಯಾರು ಹೇಳಿದ್ದಾರೆ ನೋಡೋಣ? ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ಮಾತ್ರ ಹೇಳಿರೋದು. ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ, ಅವರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವರು ಮಾತ್ರ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಅನುಭವ ಮಂಟಪ ಇದೆಯಲ್ಲ, ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಬೈ ದಿ ಪೀಪಲ್, ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್ ಅಂತ ನಾವೇನ್ ಕರಿತೀವಿ, ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ, ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದ್ದೀವಿ. ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾವೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು. ಅದನ್ನೇ ಇವತ್ತು ನಾವು ಅನುಭವ ಮಂಟಪ ಅಂತ ಹೇಳೋದು. ಆಗ್ಲೇನೆ ಪಾರ್ಲಿಮೆಂಟ್, ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ವಿಧಾನಸಭೆ ಅಂತ ಕರಿತೀವಲ್ಲ, ವಿಧಾನ ಪರಿಷತ್ ಅಂತ ಕರಿತೀವಲ್ಲ, ಇದನ್ನೇ ಅನುಭವ ಮಂಟಪ. ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು? ಈಗ ನಿಮ್ಮ ಸ್ಥಾನ ಇದೆಯಲ್ಲ, ಕೂತ್ಕೊಂಡಿದ್ದೀರಲ್ಲ ನೀವು, ಅಲ್ಲಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ರು. ದೊಡ್ಡ ಜ್ಞಾನಿ, ದೊಡ್ಡ ಜ್ಞಾನಿ. ಅವರು ಅಧ್ಯಕ್ಷರಾಗಿ ನಿಮ್ಮ ಪೀಠದಲ್ಲಿ ಅವ್ರು ಕೂತಿರ್ತಿದ್ರು. ಆಗ ಅಲ್ಲಮ ಪ್ರಭು ಅವರು ಕೂತಿರ್ತಿದ್ರು. ಅದನ್ನ 812ನೇ ಶತಮಾನದಲ್ಲಿ ಬಸವಾದಿ ಶರಣರು ಇದ್ದದ್ದು.
ಅದನ್ನ ನಾವು ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯತ್ನಾಳು ಪಾಪ ಅವರು ಈಗ ತೆಗೆದ್ರೆ ಅಂಜಿಕೆ ಚಲೋ ಆಗತ್ತೆ ಅವ್ರಿಗೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಅನುಭವ ಮಂಟಪ ಅಂತಕ್ಕಂಥದ್ದು ಇದೆಯಲ್ಲ, ಅವತ್ತಿನ ಪಾರ್ಲಿಮೆಂಟ್